ಹಲೋ, ಎಲ್ಲರಿಗೂ ನಮಸ್ತೆ. ಸ್ಮಿತಾ ರವೀಂದ್ರ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋ ರೆಸಿಪಿ ಅಂದರೆ ಗರಿಗರಿಯಾದ ಈರುಳ್ಳಿ ಬಜ್ಜಿ ಮಾಡ್ತಾ ಇದ್ದೀನಿ. ಮೊದಲು 3-4 ಗೆಡ್ಡೆ ಈರುಳ್ಳಿ ಎತ್ಕೊಂಡಿದ್ದೀನಿ, ಅದನ್ನು ಉದ್ದುದ್ದಕ್ಕಾಗಿ ಕಟ್ ಮಾಡ್ತಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು. ಕರಿಬೇವು ಸೊಪ್ಪು ಹಾಗೆ 2-3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ನಾನು ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಬೇಸಿಗೆಯಲ್ಲಿ ಸಾಯಂಕಾಲ ಚೆನ್ನಾಗಿರುತ್ತೆ. ಹಾಗೆ ನಾನು 1 ಗ್ಲಾಸು ಕಡಲೆಬೇಳೆ ನೆನೆ ಹಾಕಿದ್ದೀನಿ. 3 ಅವರಷ್ಟು ನೆನೆ ಹಾಕಿದ್ದೀನಿ. ಕಡಲೆಬೇಳೆನ ನೀರು ಸೋಸ್ಕೊಂಡು ಚೆನ್ನಾಗಿ ಅದು ಮಿಕ್ಸಿಯಲ್ಲಿ ರುಬ್ಕೋಬೇಕು. ತರಿಯಾಗಿ ರುಬ್ಕೋಬೇಕು. ಅದನ್ನು ನೈಸ್ ಆಗಬಾರ್ದು, ತರಿಯಾಗಿ ರುಬ್ಕೊಂಡು ಮಾಡಬೇಕು. ಇವಾಗ ಕಡಲೆಬೇಳೆ ನಾನು ಮಿಕ್ಸಿಯಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, 3 ಅವರು ನೆನೆ ಹಾಕಿದ್ದೀನಿ ಕಡಲೆಬೇಳೆನ. ಈ ಈರುಳ್ಳಿ ಬಜ್ಜಿನ ನಾನು ಕಡಲೆ ಹಿಟ್ಟಿಂದ ಮಾಡ್ತಾ ಇಲ್ಲ, ಕಡಲೆಬೇಳೆ ನೆನೆ ಹಾಕಿ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ತರಿಯಾಗಿ ಇರಬೇಕು. ಇದು ತುಂಬ ನೈಸಾಗಿ ರುಬ್ಬಾರ್ದು, ತರಿಯಾಗಿ ಇರಬೇಕು. ಇನ್ನು ಸ್ವಲ್ಪ ತರಿ ಆಗಬೇಕು. ಸ್ವಲ್ಪ ತರಿಯಾಗಿ ಮಾಡ್ತೀನಿ. ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರಿ ಇರಬೇಕು. ನೋಡಿ, ಇನ್ನೊಂದು ಸತಿ ತಿರ್ಸ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಥರ ತರಿ ಇರಬೇಕು, ನೀರು ಹಾಕಿ ರುಬ್ಬಾರ್ದು. ಹಾಗೆ ನಾನು ಒಂದು ತಟ್ಟೆಯಲ್ಲಿ ಬ್ಯಾಡಗೆ ಮೆಣಸು, ಒಂದು 5-6 ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪನೇ 1 ಸ್ಪೂನು ಧನಿಯಾ ಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕದು ದಾಲ್ಚಿನ್ನಿ ಚಕ್ಕೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಗ್ರೈಂಡರಲ್ಲಿ ಅದು ತರಿಯಾಗಿ ರುಬ್ಕೋಬೇಕು. ಇವಾಗ ನೋಡಿ, ನಾನು ಕಡಲೆಬೇಳೆನ ಒಂದು ಬಾಣಲೆ ಹಾಕಿ ಅದನ್ನು ಫುಲ್ಲು ಈ ಥರ ಇರಬೇಕು, ಗಟ್ಟಿಯಾಗಿ ಇರಬೇಕು. ಅದನ್ನು ನೀವು ನೀರು ಥರ ರುಬ್ಕೋಬಾರ್ದು. ಹಾಗೆ ನಾನು ಬ್ಯಾಡಗೆ ಮೆಣಸು ಮತ್ತು ಧನಿಯಾ ಕಾಳು ಇದನ್ನು ಚಕ್ಕೆನ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊತೀನಿ. ಇವಾಗ 1 ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ, ಅದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಈರುಳ್ಳಿ ಸ್ವೀಟಾಗಿ ಇರುತ್ತೆ. ಇವಾಗ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ 1 ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಕಾಳು ಹಾಕ್ತಾ ಇದ್ದೀನಿ. ಜೀರಿಗೆ ಅದು ಟೇಸ್ಟಿಯಾಗಿರುತ್ತೆ. ಹಾಗೆ ಈಗ ಓಂ ಕಾಳು ಹಾಕ್ತಾ ಇದ್ದೀನಿ. 1/4 ಸ್ಪೂನು ಓಂ ಕಾಳು ಹಾಕ್ತಾ ಇದ್ದೀನಿ. ಹಾಗೆ 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ನಾನು ಕರಿಬೇವು ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಈ ಥರ ಉದ್ದಕ್ಕಾಗಿ ಕಟ್ ಮಾಡ್ಕೋಬೇಕು. ಇವಾಗ ಅದನ್ನು ಮಿಕ್ಸ್ ಮಾಡಬೇಕು ಈ ಥರ. ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಓಂ ಕಾಳು, ಆಮೇಲೆ ಬ್ಯಾಡಗೆ ಮೆಣಸು, ಧನಿಯಾ ಕಾಳು ನೆನೆ ಹಾಕಿ ಸ್ವಲ್ಪ ರುಬ್ಕೊಂಡಿದ್ದೀನಿ ತರಿಯಾಗಿ. ಅದು ಇನ್ನೂ ಟೇಸ್ಟಾಗಿರುತ್ತೆ. ಹಾಗೆ ಒಂದು ಚಿಕ್ಕ ಚಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನೇನು ಮಿಕ್ಸ್ ಮಾಡಿಲ್ಲ. ಹಾಗೆ 1 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಉಪ್ಪು. ಇವಾಗ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿ ಆಯಿತು. ಇವಾಗ ಈ ಥರ ಮಾಡಿಕೊಂಡು ಇಷ್ಟೇ ಗಟ್ಟಿಯಾಗಿರಬೇಕು. ಇವಾಗ ಎಣ್ಣೆ ಬಾಣಲೆ ಇಡ್ತೀನಿ, ಅದನ್ನು ಕಾಯಿಸ್ಬೇಕು. ಎಣ್ಣೆ ಕಾಯಬೇಕು. ಈಗ ನೋಡಿ, ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ಈಗ ಒಂದೊಂದನೇ ಬಿಡಬೇಕು. ನೋಡಿ, ನಾನು ಈ ಥರ ಬಿಡ್ತಾ ಇದ್ದೀನಿ. ಒಂದೊಂದನೇ ಬಿಡಬೇಕು. ಫಸ್ಟು ಎಣ್ಣೆ ಕಾಯೋಕ್ಕೆ ನಾನು ಜೋರಾಗಿ ಉರಿ ಇಟ್ಟಿದ್ದೀನಿ. ಇವಾಗ ಮೀಡಿಯಮ್ ಉರಿಯಲ್ಲಿ ಇಟ್ಟಿದ್ದೀನಿ ಎಣ್ಣೆ, ಜಾಸ್ತಿ ಉರಿಯಲ್ಲಿ ಎಣ್ಣೆ ಇಟ್ಟಿಲ್ಲ. ಈ ಥರ ನೋಡಿ, ತುಂಬ ಸ್ಪೈಸಿಯಾಗಿರುತ್ತೆ. ಇದು ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ, ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಥರ ಬ್ರೌನಿಷ್ ಕಲರ್ ಬಂದಿದೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಇರಬೇಕು. ಬಿಸಿಯಾಗಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಟೀ ಜೊತೆ, ಕಾಫಿ ಜೊತೆಗೆ ಸಾಯಂಕಾಲ ಹೊತ್ತು ತಿನ್ನೋಕ್ಕೆ ಮಕ್ಕಳಿಗೂ ಈ ಥರ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ,
ಹೀಗೆ ಇನ್ನೊಂದು ಥರ ಬಿಡ್ತಾ ಇದ್ದೀನಿ, ಅದನ್ನು ಉಂಡೆ ಥರ ಮಾಡಿ ಬಿಡ್ತಾ ಇದ್ದೀನಿ. ಫಸ್ಟು ನಾನು ಹಾಗೆ ಬಿಟ್ಟಿದ್ದೀನಲ್ಲ ಗರಿಯಾಗಿ ಬರಲಿ ಅಂತ, ಇವಾಗ ಉಂಡೆ ಥರ ಮಾಡಿ ಬಿಡ್ತಾ ಇದ್ದೀನಿ. ಇದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಅದು ಒಂಥರ ಈಸಿಯಾಗಿ ಕುರುಮ್ ಆಗಿ ಇದ್ದರೆ ಇದು ಇನ್ನೂ ಸಾಫ್ಟಾಗಿ ತಿನ್ನೋಕ್ಕಿನ್ನೂ ಚೆನ್ನಾಗಿರುತ್ತೆ. ಯಾವ ಥರನಾದ್ರು ಮಾಡ್ಕೋಬೋದು, ಆ ಥರನಾದ್ರು ಮಾಡ್ಕೋಬೋದು, ಈ ಥರನಾದ್ರು ಮಾಡ್ಕೋಬೋದು. ನೋಡಿ ಇವಾಗ ಈ ಥರ ಉಂಡೆ ಬಿಟ್ಕೊಂಡಿದ್ದೀನಲ್ಲ, ನೋಡಿ ಈ ಥರ ಕಾಣಿಸುತ್ತೆ. ಈ ಥರನೂ ತಿನ್ನೋಕೆ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಒಂದು ತೋರಿಸಿದ್ದೀನಲ್ಲ, ಅದೂ ಅಷ್ಟೇ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಸಾಫ್ಟಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ, ಕೆಲವರಿಗೆ ಕುರುಮ್ ಥರ ತಿನ್ನೋಕ್ಕೆ ಅದು ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ದೀನಿ ನೋಡಿ, ಫಸ್ಟ್ ಒಂದು ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸು, ನಾನು ಕಡಲೆಬೇಳೆ ನೆನೆ ಹಾಕಿ ಹೇಗೆ ಈರುಳ್ಳಿ ಬಜ್ಜಿ ಅಂತ. ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ, ಬಾಯ್.